ಈಗ ಸೋಷಿಯಲ್ ಮೀಡಿಯಾ ಅದರಲ್ಲಿ ಕಂಟೆಂಟ್ಸು ರೀಲ್ಸು ಎಲ್ಲ ಮಾಡೋದು ಮುಂಚೆ ಏನೋ ಟೈಮ್ ಪಾಸಿಗೆ ಮಾಡ್ತಾರೆ ಅನ್ನೋದಿತ್ತು. ಇವಾಗ ಬೇರೆ ಭಾಷೆಯಲ್ಲಿ ಎಸ್ಪೆಷಲಿ ಕನ್ನಡದಲ್ಲೂ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿದೆ. ಇವಾಗ ನೀವು ಸೀರಿಯಲ್ಲಿಗೆ ಬಂದ್ರಿ, ಆ ಥರ ತುಂಬ ಜನಕ್ಕೆ ಅವಕಾಶಗಳೆಲ್ಲ ಸಿಗ್ತಾ ಇದ್ದಾವೆ ರೀಲ್ಸ್ ಮಾಡೋರಿಗೆ. ಹೆಂಗೆ ಅನ್ಸುತ್ತೆ ಅದು ನಿಮಗೆ? ನಾನೇನು ಹೇಳ್ತೀನಿ ಅಂದರೆ, ರೀಲ್ಸ್ ಮಾಡಿದ್ರೆ ಆಪರ್ಚುನಿಟಿ ಸಿಗೋದು ಅನ್ನೋದು ತಪ್ಪು. ರೀಲ್ಸ್ ಮಾಡಿಬಿಟ್ರೆ ನಿಮ್ಗೆ ಆಪರ್ಚುನಿಟಿ ಸಿಗೋಲ್ಲ. ಇಟ್ ಈಸ್ ವೆರಿ ಡಿಫ್ರೆಂಟ್. ನೀವು ಕ್ಯಾಮ್ರಾ ಮುಂದೆ ಬಂದಾಗ ಟೋಟಲಿ ಡಿಫ್ರೆಂಟ್. ರೀಲ್ಸಲ್ಲಿದ್ದರೆ ಅದೇ ಟೋಟಲಿ ನಿಮಗೆ 1% ಕೂಡ ಏನೂ ಹೆಲ್ಪ್ ಆಗೋಲ್ಲ ನೀವು ರೀಲ್ಸ್ ಮಾಡೋದು ಸೀರಿಯಲಿಗೆ. ಸೊ ಅದೇ ಬೇರೆ ಥರ ಫೀಲ್ಡ್ ಇದೆ. ಯಾಕಂದರೆ ನಾವೇನೇ ಅಷ್ಟು ಲೈಕ್ 1.5 year ಮಾಡಿದ್ರೂ ಕೂಡ ಕ್ಯಾಮ್ರಾ ಮುಂದೆ ಹೋದಾಗ ಒಂದು ಕಾನ್ಷಿಯಸ್ನೆಸ್ ಇರುತ್ತೆ. ಸೊ ಹಾಗಾಗಿ ಇವಾಗ ರೀಲ್ಸಲ್ಲೆಲ್ಲ ಅಂದರೆ ನಮ್ಮದೇ ಸ್ಕ್ರಿಪ್ಟು, ನಮ್ಮದೇ ಇದು, ನಾವು 10 ರೀಟೇಕ್ 11 ರೀಟೇಕ್ ಅಥವಾ 100 ರೀಟೇಕ್ ತೊಗೊಂಡ್ರು ಯಾರೂ ಕೇಳೋರಿರಲ್ಲ. ಬಟ್ ಒಂದು ಆರ್ಟಿಸ್ಟ್ ಮುಂದೆ ನಿಂತ್ಕೊಂಡಿದ್ದೀವಿ, ಒಂದು ಸೀನಿಯರ್ ಆರ್ಟಿಸ್ಟ್ ಮುಂದೆ ನಿಂತ್ಕೊಂಡಿದ್ದೀವಿ ಅಂದಾಗ ಅವ್ರಿಗೂ ಒಂದು ರೆಸ್ಪೆಕ್ಟ್ ಇರುತ್ತೆ. ನಾವು ನಮ್ಮ ಕೆಲಸ ಕರೆಕ್ಟಾಗಿ ಮಾಡಬೇಕು, ಆ ಒಂದು ಪ್ರೆಷರ್ಸ್ ಎಲ್ಲ ಇದೆಯಲ್ಲ. ಸೊ ದಟ್ ಈಸ್ ಡಿಫ್ರೆಂಟ್. ಸೊ ನನ್ನಂಗೆ ಕೇಳಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸೊ ಅದು ಹೆಲ್ಪ್ ಆಗಲ್ಲ. ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಒಳ್ಳೆ ಅರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿದೆ. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸು ತುಂಬ ಚೆನ್ನಾಗಿ ದುಡಿತಾ ಇದ್ದಾರೆ ಇವತ್ತು. ನಿಮಗೆ ಬಿಫೋರ್ ಹೆಂಗಿತ್ತು, ಆಫ್ಟರ್ ಸೀರಿಯಲ್ ಎಲ್ಲ ಆದಮೇಲೆ ನಿಮ್ಮ ಅರ್ನಿಂಗ್ಸ್ ಥ್ರೂ ಇನ್ಸ್ಟಾಗ್ರಾಮೆಲ್ಲ ಹೇಗಿದೆ? ನಾನು ಇವಾಗ ಸದ್ಯಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲೂ ಬ್ರೇಕ್ ತೊಗೊಂಡಿದ್ದೀನಿ. ನಂದು ಯೂಟ್ಯೂಬ್ ಬ್ಲಾಕ್ ಆಗಿತ್ತು. ಸೊ ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾಯಿಂದನೂ ಬ್ರೇಕ್ ತೊಗೊಂಡಿದ್ದೀನಿ. ಸೊ ಐ ಕಮ್ ಬ್ಯಾಕ್, ಅಂದರೆ ಒಂದು ಒಳ್ಳೆ ಕಮ್ ಬ್ಯಾಕಲ್ಲಿ ಬರ್ತೀನಿ ಅಂತ ಹೇಳ್ಬೋದು ಅಷ್ಟೆ. ನಿಮಗೆ ನಿಮ್ಮ ಸರ್ಕಲಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಒಂದು ಸರ್ಕಲ್ ಇರುತ್ತೆ, ಬೇರೆ ಬೇರೆ ಕಂಟೆಂಟ್ ಮಾಡ್ತಾಯಿದ್ರೂ ಫೋನಲ್ಲಿ ಅಥವಾ ಮೀಟಪ್ಸ್ ಇರುತ್ತೆ, ಅಲ್ಲೆಲ್ಲ ಮೀಟ್ ಮಾಡ್ತಾ ಇರ್ತೀರಾ. ನಿಮ್ಗೆ ಬೆಸ್ಟ್ ಫ್ರೆಂಡ್ ಅಂದರೆ ಯಾರು ನಿಮ್ಮ ಈ ಸರ್ಕಲಲ್ಲಿ, ಕಂಟೆಂಟ್ ಕ್ರಿಯೇಷನ್ ಸರ್ಕಲಲ್ಲಿ? ಕಂಟೆಂಟ್ ಕ್ರಿಯೇಷನ್ ಸರ್ಕಲಲ್ಲಿ ಒಂದು ಲೈಕ್ ಅನು ಅಂತ, ಐಶು, ವರ್ಷ, ಸೊ ತುಂಬ ಜನ ಇದ್ದಾರೆ. ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಎಲ್ಲರನ್ನೂ ಲೈಕ್ ಮೀಟ್ ಮಾಡ್ತೀನಿ. ಸೊ ಹಾಗಾಗಿ ಇವಾಗ ಇತ್ತೀಚೆಗೆ ಯಾರನ್ನೂ ಮೀಟ್ ಮಾಡಿಲ್ಲ. ಸೊ ಹಾಗಾಗಿ ಲಾಸ್ಟು ಇಂಟರ್ವ್ಯೂದಲ್ಲಿ ಮಧುಗೌಡ ಮೀಟ್ ಮಾಡ್ತೀನಿ ಅಂತ ಅಂದಿದ್ರಿ, ಏನಾದ್ರು ಮೀಟ್ ಮಾಡಿದ್ರಾ ಅಥವಾ ಹೆಂಗೆ, ಯಾವಾಗ ಮಾಡ್ತೀರಿ ಏನಾದರೂ? ಅದೇ ಸರ್, ನಾನು ಹೇಳಿದ್ನಲ್ಲ, ಇವಾಗ ನಂದು ಸ್ವಲ್ಪ ಕೆಲವೊಂದಷ್ಟು ಐ ಆಮ್ ಆಲ್ಸೋ ಗೋಯಿಂಗ್ ಥ್ರೂ ಇನ್ ಮೈ ಸಿಚುವೇಶನ್ಸ್ ಏನೋ ಇದೆ. ಸೊ ಹಂಗಾಗಿ ಅಲ್ಲಿಗೆ ಹೋಗುವಂಥ ಸಂದರ್ಭ ಬಂದಿಲ್ಲ. ಸೊ ಬಂದಾಗ ಹೋಗ್ತೀನಿ. ಈ ಸಾಂಗ್ ನೋಡಿದ್ವಲ್ಲ, ಈ ಸಾಂಗಲ್ಲಿ ಲವ್ ವಾಸ್ ಫಸ್ಟ್ ಸೈಟು ಆ ಥರ ನೋಡಿದ ತಕ್ಷಣ ಟೀಚರ್ ಮೇಲೆ ಲವ್ ಆಗೋದು, ಈ ಥರದ್ದೆಲ್ಲ ಆಗುತ್ತೆ. ನಿಮ್ಮ ರಿಯಲ್ ಲೈಫಲ್ಲಿ ಲವ್ ವಾಸ್ ಫಸ್ಟ್ ಸೈಟು ಅಥವಾ ಲವ್, ಅದ್ರ ಬಗ್ಗೆ ಎಲ್ಲ ನಿಮ್ಮ ಒಪಿನಿಯನ್ ಎಲ್ಲ ಹೆಂಗಿದೆ? ನೀವು ತುಂಬ ರಾಂಗ್ ಪರ್ಸನ್ನ ಕೇಳ್ತಿದ್ದೀರಾ. ನೀವು ಇಂಟರ್ವ್ಯೂಸ್ ಪ್ರತಿಯೊಬ್ಬರಿಗೂ ಕೇಳೋ ಕ್ವಶನ್ ಅದು. ಸಾರಿ, ಇದು ಟಾಪಿಕ್ ನಂದಲ್ಲ. ಇದು ಲವ್ ಇದಕ್ಕೆಲ್ಲ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಸೊ ಆ ಟಾಪಿಕ್ ಬಗ್ಗೆ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನ್ನ ಕೇಳಿದ್ರೆ ಬೇಡ ಅಂತಲೇ ಹೇಳೋದು, ಯಾರಿಗೇ ಆಗಲಿ ಒಪಿನಿಯನ್ ಕೇಳಿದ್ರೆ. ಸೊ ಬಟ್ ನಾನು ತುಂಬ ಜನ ಕೇಳಿದ್ದೀನಿ ಟೀಚರ್ಸ್ ಮೇಲೆ ಕ್ರಷ್ ಆಗೋದು. ಹುಡುಗರಿಗೆ ಜಾಸ್ತಿ ಕೇಳಿದ್ದೀನಿ, ಹುಡುಗಿರಿಗೆ ಕೇಳಿಲ್ಲ ನಾನು. ಸೊ ತುಂಬಾ ಕೇಳಿಲ್ಲ. ನಾವು ಓದೋ ಟೈಮಲ್ಲೆಲ್ಲ ಭಯ ಇರ್ತಿತ್ತು, ಟೀಚರ್ಸ್ ಮೇಲೆ ಕ್ರಷ್ ಆಗ್ತಿರ್ಲಿಲ್ಲ. ಸೊ ಅದೇ ಈ ಲವ್ ಅನ್ನೋ ಟಾಪಿಕ್ ನೀವು ನನ್ನ ಕೇಳಿದ್ರೆ ಇಟ್ ಈಸ್ ಹೆಲ್ಪ್ಲೆಸ್. ಯಾಕೆ ಆ ಥರದ್ದು ಅಂದರೆ, ಇವಾಗ ನಿಮ್ಗೆ ಹಂಗೆ ಅನಿಸ್ಬೋದು, ಸ್ವಲ್ಪ ಹಿಂದೆ ಕಾಲೇಜು ಅದು ಇದು ಸ್ಕೂಲ್ ಅದು ಇದು ಇದ್ದಾಗ ಅವಾಗಲೂ ಅದೇ ಥರ ಇತ್ತಾ, ಅಥವಾ ಏನೋ ಒಂದು ಚೇಂಜ್ ಒಂದು ಇದಾಗಿದೆಯಲ್ಲ ಯಾಕೆ, ಅಥವಾ ಮುಂಚೆಯಿಂದ ಹಂಗೆ ಇತ್ತಾ? ಇವಾಗ ಯಾರಿಗೂ ಭಯ ಇಲ್ಲ. ಅಂದರೆ ಆವಾಗಿನ ಜನ್ರೇಷನ್ಗೂ ಇವಾಗಿನಗೂ ತುಂಬ ಇದೆ. ಆವಾಗಿನ ಅನ್ನೋದಕ್ಕಿಂತ ನಮ್ಮ ಜನ್ರೇಷನ್ಗೂ ಇವಾಗಿರೋ ಮಕ್ಕಳಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಮ್ಮ ಥಿಂಕಿಂಗಿಗೂ ಅವ್ರ ಥಿಂಕಿಂಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಸೊ ಇವಾಗ ಟೀಚರ್ಸ್ ಮೇಲೆ ಕ್ರಷ್ ಆಗುತ್ತೆ, ಟೀಚರ್ಸ್ ಮೇಲೆ ಲವ್ ಆಗುತ್ತೆ ಅನ್ನೋದು ತಪ್ಪಲ್ಲ. ಆ ಥರ ಒಂದು ರೇಂಜಿಗೆ ಬಂದಿದೆ. ಆವಾಗ ಅದೇ ದೊಡ್ಡ ತಪ್ಪು. ಸೊ ಅದು ನನಗೆ ಈ ಜನ್ರೇಷನ್ ಇಷ್ಟ ಆಗಲ್ಲ ಬೇಸಿಕ್ಲಿ. ಸೊ ಐ ಆಮ್ ನಾಟ್ ಇನ್ ಜೆನ್ಸೀಸ್, ನಂಗೆ ಇಷ್ಟ ಆಗಲ್ಲ. ಓಕೆ, ಸೀರಿಯಲ್ ಆದಮೇಲೆ ಸೀರಿಯಲ್ ತಂಡ ಅಥವಾ ಸೀರಿಯಲ್ ನಿಮ್ಮ ಕೋ ಸ್ಟಾರ್ಸು ಟಚಲ್ಲಿ ಇದ್ದೀರಾ ಎಲ್ಲ ಹೆಂಗೆ? ಹಾಂ, ಅಂದರೆ ಅಷ್ಟೊಂದು ಟಚ್ಚಲ್ಲಿಲ್ಲ, ಯಾರು ಸಿಗೋದು ಅದೆಲ್ಲ ಇಲ್ಲ. ಸೀರಿಯಲ್ ಮುಗಿದ್ಮೇಲೆ ಒಂದು ಸಲ ಸಿಕ್ಕಿದ್ವಿ, ಅದಾದಮೇಲೆ ಯಾರೂ ಸಿಕ್ಕಿಲ್ಲ. ಫೋನ್ ಕಾಲ್ಸಲ್ಲೂ ಏನು ರೆಗ್ಯುಲರಾಗಿ ಇಲ್ಲ, ನಾವು ಯಾರೂ ಅಷ್ಟೊಂದು ಟಚ್ಚಲ್ಲಿಲ್ಲ. ಬಟ್ ಅದೇ ಟಚ್ಚಲ್ಲಿ ಇದ್ದೀವಿ. ತುಂಬ ರೆಗ್ಯುಲರಾಗಿ ಮಾತಾಡೋದು ಏನು ಅದೆಲ್ಲ ಇಲ್ಲ ಯಾರು. ಯಾ ಸೂಪರ್, ಥ್ಯಾಂಕ್ ಯು. ಇಷ್ಟೊತ್ತು ಮಾತಾಡೋಕ್ಕೆ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಆಲ್ ದ ಬೆಸ್ಟ್ ನಿಮಗೆ, ಒಳ್ಳೆಯದಾಗಲಿ ಮುಂದಿನ ಪ್ರಾಜೆಕ್ಟ್ಸ್ಗೆಲ್ಲ. ಥ್ಯಾಂಕ್ ಯು ಸೋ ಮಚ್. ನನಗೂ ತುಂಬ ಖುಷಿ ಆಯಿತು. ಆ್ಯಂಡ್ ನಂಗೆ ನೇಮ್ ಇಷ್ಟ ಆಯಿತು. ಫಸ್ಟ್ ಡೇ ಫಸ್ಟ್ ಶೋ ನೇಮ್ ಇಷ್ಟ ಆಯಿತು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.